ಈ ಸುದ್ದಿ ಬಂದ ತಕ್ಷಣನೇ ಈ ಕಳ್ತನ ಆಗಿದೆ, ಫ್ರಾಡ್ಗೆ 187 ಕೋಟಿ ಹೋಗಿದೆ ಅಂದ ತಕ್ಷಣನೇ ಅಲ್ಲಿಗೆ ಅವ್ರಿಗೆ ಫೋನ್ ಹೋಗಿರ್ಬೋದು, ಮೋಸ್ಟ್ಲಿ ಆ ಸೆಕ್ರೆಟರಿಗೆ ಹೋಗಿರ್ಬೋದು. ಅವ್ರು ಹೇಳಿರ್ತಾರೆ, ಇದು ನಮ್ಮ ಇಲಾಖೆಗೆ ಬರಲ್ಲ ಅಂತ ಹೇಳ್ಬಿಡಿ ಅಂತ. ಯಾರಿಗೆ? ಸಮಾಜ ಕಲ್ಯಾಣ ಇಲಾಖೆಗೆ ನಮಗ್ ಬರಲ್ಲ ಇದು ಹೇಳ್ಬಿಟ್ರು ಅವರು. ಸಮಾಜ ಕಲ್ಯಾಣ ಇಲಾಖೆಗೆ ಬರಲ್ಲ ಇದು. ಮಂತ್ರಿನೇ ಹೇಳಿದ್ರು, ಅವಾಗ ಮಂತ್ರಿ ಆಗಿದ್ರು, ಅವರು ಹೇಳಿದ್ರು ನಮಗಿದು ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರು, ನಾವು ಕೊಟ್ಟ ಮೇಲೆ ಅದೇನೋ ಹೇಳ್ತಾರಲ್ಲ, ಕೋಡಂಗಿ ಈಸ್ಕೊಂಡವನ್ ಈರ್ಭದ್ರ. ನಾವು ಕೊಟ್ಬಿಟ್ಟಿದ್ರಿ. ನನಗೂ ಫೋನ್ಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಇದ್ದವರು ಎಲ್ಲರೂ ಮಾತಾಡಿದ್ದೀನಿ ನಾನು. ಕೊಟ್ಬಿಟ್ಟಿದ್ದೀರಿ, ನಮ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಮುಖ್ಯಮಂತ್ರಿಗಳು ನನಗೇನಪ್ಪ ಈ ಸಂಬಂಧ, ನಾನು ಮುಖ್ಯಮಂತ್ರಿಯಾಗಿ ಹಣ ಕೊಟ್ಬಿಟ್ಟಿದ್ದೀನಿ, ನನಗೇನು ಸಂಬಂಧ ಇದ್ರ ಬಗ್ಗೆ? ನಾನು ಆಸ್ ಎ ಫೈನಾನ್ಸ್ ಮಿನಿಸ್ಟರ್ ನಾನು ಸೈನ್ ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಅಧ್ಯಕ್ಷರೇ, ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆನೂ ಒಪ್ಕೊಳಲ್ಲ ನಂದು ಅಂತ, ಫೈನಾನ್ಸ್ ಡಿಪಾರ್ಟ್ಮೆಂಟು ಒಪ್ಕೊಳಲ್ಲ, ಸಿಎಂ ಅವರು ಒಪ್ಕೊಳಲ್ಲ ಇದು ನಮ್ದು ಅಂತ. ಅಂದ್ರೆ ಒಬ್ಬರ ಮೇಲೆ ಆಗ್ತಾ ಇದ್ದಾರೆ, ನಮಗ್ ಬರಲ್ಲ, ನಿಮ್ಮದು ಅಂತೇಳಿ. ಹಿಂದೆ ಜಯನಗರದಲ್ಲಿ ಒಂದು ಕೇಸ್ ಆಗಿತ್ತು, ಮುಖ್ಯಮಂತ್ರಿಗಳೇ, ಒಂದು 10 ವರ್ಷದಿಂದ ಕೇಸ್ ಆಗಿತ್ತು. ರಾತ್ರಿ ಬೀಟ್ ಪೊಲೀಸ್ ಹೋಗಿದ್ದ, ಬೀಟ್ ಮಾಡ್ತಾ ಇದ್ದ. ರಾತ್ರಿ 2 ಗಂಟೆಯಲ್ಲಿ ಯಾರೋ ಕೊಲೆ ಮಾಡ್ಬಿಟ್ಟು ಫುಟ್ಪಾತ್ ಅಲ್ಲಿ ಹಾಕ್ಬಿಟ್ಟಿದ್ದ ಹೆಣನ. ಬೀಟ್ ಪೊಲೀಸು ಫೋನ್ ಮಾಡ್ದ ಇನ್ಸ್ಪೆಕ್ಟರ್ಗೆ, ಎಬ್ಬರಿಸಿ, ಸಾರ್ ಕೊಲೆ ಆಗ್ಬಿಟ್ಟೈತೆ, ಏನ್ ಮಾಡ ಸರ್ ಅಂತ. ಲೇ ಯಾಕೋ